ಇನ್ನು ಪಾಕ್ ಕಳ್ಳಾಟಕ್ಕೆ ಭಾರತದ ಡ್ರೋನ್ ಮತ್ತು ಕ್ಷಿಪಣಿ ಉತ್ತರವನ್ನ ಕೊಟ್ಟಿದೆ. ತಕ್ಷಣವೇ ಲಾಹೋರ್ ತೊರೆಯಿರಿ, ಈ ಒಂದು ಎಚ್ಚರಿಕೆಯ ಸಂದೇಶ. ಪಾಕ್ನಲ್ಲಿರುವ ತಮ್ಮ ಪ್ರಜೆಗಳಿಗೆ ಅಮೆರಿಕ ಈ ಬಗ್ಗೆ ಸೂಚನೆಯನ್ನ ಕೊಡ್ತಾ ಇದೆ. ಪಾಕ್ ಕಳ್ಳಾಟಕ್ಕೆ ಭಾರತದ ಡ್ರೋನ್ ಮತ್ತು ಕ್ಷಿಪಣಿ ಈಗಾಗಲೇ ಉತ್ತರ ಕೊಡಲಿಕ್ಕೆ ಆರಂಭ ಮಾಡಿದೆ. ಅದರ ಪರಿಣಾಮಗಳು ತಮ್ಮ ಪ್ರಜೆಗಳ ಮೇಲೆ ಆಗದಿರಲಿ ಅನ್ನೋ ಕಾರಣಕ್ಕೆ ಅಮೆರಿಕ ತನ್ನ ಪ್ರಜೆಗಳಿಗೆ ಈ ಕುರಿತಾಗಿ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಕ್ವಿಕ್ ಆಗಿ ನೀವು ಆ ಭಾಗದಿಂದ ನಿರ್ಗಮಿಸಿ ಅಂತ. ಸೊ ಅವ್ರು ಎಲ್ಲಿ ಹೋಗಬೇಕು ಏನು ಅದರ ಆಯ್ಕೆನ ಅವ್ರು ಮಾಡ್ಕೊಳ್ಬೇಕು. ಸದ್ಯದ ಸ್ಥಿತಿಯಲ್ಲಿ ಲಾಹೋರ್ನಲ್ಲಿ ಇರೋದು ಸೂಕ್ತ ಅಲ್ಲ ಅಂತ ಅಮೆರಿಕ ತಮ್ಮ ದೇಶದ ಪ್ರಜೆಗಳಿಗೆ ಸೂಚನೆಯನ್ನ ಕೊಡ್ತಾ ಇದೆ. ಲಾಹೋರ್ನಲ್ಲಿ ಇನ್ನು ಏನಾಗಬಹುದು ಅನ್ನೋದನ್ನ ಅಮೆರಿಕ ನಿರೀಕ್ಷೆ ಮಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಆರಂಭವಾಗಿದೆ. ಲಾಹೋರ್ನ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದೆ ಭಾರತೀಯ ಡ್ರೋನ್ಗಳು. ಪಾಕಿಸ್ತಾನದ ವಿರುದ್ಧ ಈಗ ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಆಪರೇಷನ್ ಸಿಂಧೂರ ಮೊನ್ನೆಗೆ ನಿಂತು ಹೋಯ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಇಲ್ಲ, ಅದು ಮುಂದುವರೆದ ಭಾಗ ಇದೆ. ಪಾರ್ಟ್ 1 ಪಾರ್ಟ್ 2 ಅಂತ ಎಷ್ಟು ಹಂತಗಳು ಹೋಗುತ್ತೋ ಗೊತ್ತಿಲ್ಲ. ಸುಯಿಸೈಡ್ ಡ್ರೋನ್ ಅಂತಲೇ ಹೆಸರುವಾಸಿ ಆಗಿರ್ತಕ್ಕಂತಹ ಕಾಮಿಕೇಜ್ ಬಳಕೆ ಮಾಡಲಾಗಿತ್ತು. ಬೆಂಗಳೂರು ಮೂಲದ ಖಾಸಗಿ ಕಂಪನಿ ಈ ಡ್ರೋನ್ ಅನ್ನ ಅಭಿವೃದ್ಧಿಪಡಿಸಿದೆ. ಆತ್ಮಹತ್ಯೆ ಡ್ರೋನ್ ಅಂತಲೂ ಕೂಡ ಇದನ್ನ ಕರೀತಾರೆ. ಪಾಕಿಸ್ತಾನದ ವಿರುದ್ಧ ಮುಂದುವರೆದಿದೆ ಆಪರೇಷನ್ ಸಿಂಧೂರ. ಇದಕ್ಕಾಗಿ ಬಳಕೆ ಮಾಡಿರುವಂಥದ್ದು ನಾಗಾಸ್ತ್ರ ಕಾಮಿಕೇಜನ್ನ ಈ ಡ್ರೋನ್ನ ಬಳಕೆ ಮಾಡೋ ಮೂಲಕವಾಗಿ ಒಟ್ಟು 17 ಡ್ರೋನ್ಗಳ ಬಳಕೆ ಆಗಿದೆ ಅನ್ನುವಂತಹ ಲೆಕ್ಕ ಸಿಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಇಷ್ಟೇ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಇದು ಸೂಚಿತ ಗುರಿಗಳನ್ನು ತಲುಪಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಅದರ ಮೂಲಕವಾಗಿ ಇಡೀ ಪ್ರದೇಶವನ್ನು ನಾಶಗೊಳಿಸುವಂತಹ ಸಾಮರ್ಥ್ಯ ಇದಾಗಿದೆ. ಯುದ್ಧ ವೇಳೆ ಇದನ್ನ ಹೆಚ್ಚೆಚ್ಚು ಬಳಕೆ ಮಾಡಲಾಗ್ತಾ ಇದ್ದು ಇದರ ಪರಿಣಾಮ ದೊಡ್ಡ ಮಟ್ಟಿಗೆ ಇರುತ್ತೆ. ಇದು ಅಂತಿಂಥ ಗುರಿಯನ್ನು ತಲುಪೋದಲ್ಲ. ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಗೆ ನುಗ್ಗಿ ಹೊಡೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಇದು ಮಾನವ ರಹಿತ ವೈಮಾನಿಕ ವಾಹನ ವ್ಯವಸ್ಥೆ ಆಗಿರೋದ್ರಿಂದ ಇದನ್ನ ನಿರ್ದಿಷ್ಟ ಗುರಿಗೆ ತಲುಪಬೇಕು ಅಂತ ಆಪರೇಟ್ ಮಾಡಿ ಬಿಟ್ರೆ ಸಾಕು, ಅಲ್ಲಿ ಹೋಗಿ ತನ್ನ ಕೆಲಸವನ್ನ ಮುಗಿಸಿ ಬರುತ್ತೆ. ಆ ಕಾರಣಕ್ಕಾಗಿಯೇ ಏರ್ ಸ್ಟ್ರೈಕ್ ನಡೆಸಿದಂತಹ ಹೊತ್ತಿನಲ್ಲೂ ಕೂಡ ಮೊನ್ನೆ ಈ ಕಾಮಿಕಾಜ್ನ ಬಳಕೆ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಏನು ಮಧ್ಯರಾತ್ರಿಯಲ್ಲಿ ಪಾಕಿಸ್ತಾನ ತನ್ನ ಧೈರ್ಯ ಪ್ರದರ್ಶನವನ್ನ ಮಾಡ್ತು ಕ್ಷಿಪಣಿಯನ್ನ ಹಾರಿ ಬಿಡೋ ಮೂಲಕವಾಗಿ ಆ 2 ಕ್ಷಿಪಣಿಗಳನ್ನ ಹೊಡೆದುಳಿಸುವಂತಹ ಕೆಲಸವನ್ನ ಈ ಡ್ರೋನ್ ಮಾಡಿ ಮುಗಿಸಿದೆ. ಆ ಮೂಲಕವಾಗಿ ನಾಗಾಸ್ತ್ರ ಅಂತ ಏನು ಕರೆಯುವಂತಹ ಈ ಕಾಮಿಕಾಜ್ ಬಹಳ ಹೆಸರುವಾಸಿ ಆಗ್ತಾ ಇದೆ. ಭಾರತದ 15 ಸಿಟಿ ಟಾರ್ಗೆಟ್ ಮಾಡಿದ್ದಂತಹ ಪಾಕಿಸ್ತಾನ ಆಪರೇಷನ್ ಸಿಂಧೂರ 2 ಮೂಲಕ ಭಾರತ ಡ್ರೋನ್ ದಾಳಿಯ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದೆ. ಡ್ರೋನ್ಗಳ ಮೂಲಕ ಪಾಕಿಸ್ತಾನ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಪಾಕಿಸ್ತಾನದ ಏರ್ ಸಿಸ್ಟಮ್ ಉಡೀಸ್ ಮಾಡಿದೆ ಸೇನೆ. ಪಾಕಿಸ್ತಾನದ ಏರ್ ಸಿಸ್ಟಮ್ ಮೇಲೆಯೂ ಕೂಡ ದಾಳಿಯಾಗಿದೆ. ಭಾರತದ 15 ಸಿಟಿ ಟಾರ್ಗೆಟ್ ಮಾಡಿತ್ತು. ಅದು ಯಾವ್ಯಾವ ಭಾಗ ಮತ್ತು ಅದರ ಗುರಿ ಏನಾಗಿತ್ತು ಇದೆಲ್ಲದರ ಬಗ್ಗೆ ಅರ್ಥತಕ್ಕಂತಹ ಭಾರತೀಯ ಸೇನೆ ಇದರ ಮಾಹಿತಿಯನ್ನ ಏರ್ ಡಿಫೆನ್ಸ್ ತಲುಪಿಸ್ತಿದ್ದ ಹಾಗೆ ಕೊನೆಗೆ ಆ ಅಟ್ಯಾಕ್ ಇಮ್ಮಿಡಿಯೇಟ್ ಆಗಿ ಆಯಿತು. ಪರಿಣಾಮ ಡ್ರೋನ್ ದಾಳಿಯನ್ನ ಮುಂದುವರಿಸಿ ಆ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸುವಂತಹ ಕೆಲಸ ಆಯಿತು. ಜೊತೆಗೆ ಆ 15 ನಗರಗಳೇನು ಟಾರ್ಗೆಟ್ ಆಗಿದ್ವು ಅವೆಲ್ಲವೂ ಕೂಡ ಈಗ ಸೇಫ್ ಆಗಿರುವಂತೆ ನೋಡಿಕೊಳ್ಳಲಾಗಿದೆ. ಭಾರತದ 4 ರಾಜ್ಯಗಳು ಇವರ ಪ್ರಮುಖ ಟಾರ್ಗೆಟ್. ಅದರಲ್ಲಿ 15 ನಗರಗಳು ಗುರಿಯಾಗಿಸಿ ಈ ಒಂದು ದಾಳಿಯನ್ನ ಮಾಡಲಾಯಿತು ಪಾಕಿಸ್ತಾನದ ಕಡೆಯಿಂದ. ಆ ದಾಳಿಯ ಪ್ರಯತ್ನ ಅಷ್ಟೇ ಅದನ್ನು ವಿಫಲಗೊಳಿಸಲಾಗಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್, ರಾಜಸ್ಥಾನ ರಾಜ್ಯಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿ ತನ್ನ ಮಿಸೈಲ್ ಅನ್ನ ಹಾರಿಸಿಬಿಟ್ಟಿತ್ತು. ಜಮ್ಮು ಕಾಶ್ಮೀರದ ಅವಂತಿಪೋರ, ಶ್ರೀನಗರ, ಜಮ್ಮು ಈ ಪ್ರದೇಶಗಳು, ಜಮ್ಮು ಕಾಶ್ಮೀರದ ಅವಂತಿಪೋರ, ಶ್ರೀನಗರ, ಜಮ್ಮು ಈ ಪ್ರದೇಶಗಳು ಈ ನಗರಗಳ ಮೇಲೆ ಗುರಿಯಾಗಿಸಿ ನಡೆದಂತಹ ದಾಳಿ ಇದಾಗಿತ್ತು. ಒಟ್ಟು 4 ರಾಜ್ಯಗಳು 15 ನಗರಗಳು, ಪಂಜಾಬ್ನ ಪಠಾಣ್ಕೋಟ್, ಅಮೃತಸರ, ಕಪೂರ್ತಲಾ ಮತ್ತು ಜಲಾಂಧರ್ ಈ ಪಂಜಾಬ್ನ ನಗರಗಳನ್ನು ಗುರಿಯಾಗಿಸಿತ್ತು. ಜೊತೆಗೆ ಲುಧಿಯಾನ, ಆಂಧ್ರಪುರ ಮತ್ತು ಬಠಿಂಡಾ, ಚಂಡೀಗಢ ಒಟ್ಟು ಭಾರತದ 15 ನಗರಗಳಲ್ಲಿ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು. ರಾಜಸ್ಥಾನದಲ್ಲಿ ಎಲ್ಲೆಲ್ಲಿ ಅಂತಂದ್ರೆ ನಲ್, ಫಲೋಡಿ, ಉತ್ತರ್ಲಾಯ್, ನಲ್, ಫಲೋಡಿ ಮತ್ತು ಉತ್ತರ್ಲಾಯ್ ರಾಜಸ್ಥಾನದಲ್ಲಿ. ಇನ್ನು ಗುಜರಾತ್ನ ಭುಜ್ ನಗರ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಒಂದಷ್ಟು ಹಾನಿಯನ್ನ ಮಾಡಬೇಕು ಅಂತ ಯೋಜನೆಯನ್ನ ರೂಪಿಸಲಾಗಿತ್ತು. ಆ ಯೋಜನೆ ವಿಫಲವಾಗಿದೆ. ಅದಕ್ಕೆ ಅವರು ಬಳಕೆ ಮಾಡಿಕೊಂಡಂತಹ ಚೀನಾ ನಿರ್ಮಿತ ಮಿಸೈಲ್ ಕೂಡ ಉಡೀಸ್ ಮಾಡೋ ಮೂಲಕವಾಗಿ ಭಾರತೀಯ ಡ್ರೋನ್ಗಳು ಸಕ್ಸಸ್ ಅನ್ನ ಕಂಡಿವೆ.